ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರೇ ಆಯೋಜಿಸಿದಂತಹ ಈ ಒಂದು ಸುಂದರ ಕಾರ್ಯಕ್ರಮ, ಮುಸ್ಸಂಜೆಯ ಒಂದು ಬೆಳಕು ನೀಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೀಗ ಇದ್ದೇವೆ. ಈ ಸಭೆಯಲ್ಲಿ ಆಗಮಿಸಿದಂತಹ ನಮ್ಮ ಸ್ಥಳೀಯ ಮದರಿಸರು ಹಾಗೂ ಸ್ಥಳೀಯ ನಾನುಗಳ ಜಮಾಸ್ತಿಯ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಹಾಜ್ ಕೊಪ್ಪಲ್ರವರೇ ಹಾಗೂ ಅಜ್ಜಿನಡಕ ಮಸೀದಿಯ ಅಧ್ಯಕ್ಷರಾದ ನಮಗಿಯವರೇ ಮತ್ತು ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಈ ಸಭೆಯ ಈ ಅಫೀಫಾ ಫ್ರೆಂಡ್ಸಿನ ಒಂದು ದೈತ್ಯ ಅಧ್ಯಕ್ಷರಾದಂತಹ ಸಿದ್ದೀಕ್ರವರೇ, ಪೆರಿಬೇಲ್ ಅಬ್ಬಾಸ್ ಹಾಜಿಯವರೇ, ಸುಲೇಮಾನ್ ಹಾಜಿಯವರೇ ಹಾಗೂ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಉಮೇಶ್ ಚಿಲ್ರವರೇ ಹಾಗೂ ಅಕ್ಬರ್ ಸಾದಿಯವರೇ, ಈ ಸೇರಿದಂತಹ ಎಲ್ಲ ವೀಕ್ಷಕ ಬಂಧುಗಳೇ, ಈ ದಿವಸ ಒಂದು ಉಚ್ಚಲ ಊರಿನ ನಮ್ಮ ಅಫೀಫಾ ಫ್ರೆಂಡ್ ವೆಲ್ಫೇರ್ ಟ್ರಸ್ಟಿನ ಒಂದು ಹಬ್ಬದ ಸಮಾರಂಭ. ಒಂದು ಹಬ್ಬ ಅಂತ ಹೇಳಿದ್ರೆ ಒಂದು ಜಲ್ಸ್ ಅಂತ ಹೇಳ್ತೇವೆ ನಾವು. ಯಾಕಂದರೆ ಇವರು 30 ವರ್ಷದ ಯುವ ಸಂಘಟನೆಯ ಒಂದು ಸಮಾರಂಭದಲ್ಲಿರುವಾಗ ಒಂದು ಅವರಿಗೆ ಆ ಒಂದು ಉತ್ಸಾಹ ಬರುವಂಥ ಒಂದು ಸಮಯ. ಯಾಕಂತ ಹೇಳಿದ್ರೆ ಒಂದು 7 ವರ್ಷ, 8 ವರ್ಷ, 15 ವರ್ಷದ ಮಕ್ಕಳನ್ನು ಸೇರಿಸಿ ಈ ಒಂದು ಅಫೀಫಾ ವೆಲ್ಫೇರ್ ಟ್ರಸ್ಟನ್ನು ಆಯೋಜಿಸಿ 30 ಸಂವತ್ಸರವನ್ನು ಕಳೆದು ಒಂದು ಸಮಾರಂಭದ ಒಂದು ದೊಡ್ಡ ಒಂದು 3 ಸಂಡೇ ಆದಿತ್ಯವಾರ ಕ್ರೀಡಾಕೂಟವನ್ನು ಆಯೋಜಿಸಿ ಇವತ್ತಿನ ಒಂದು ಸಮಾರೋಪ ಸಮಾರಂಭದ ಸಡಗರದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ಇವರ ಕಾರ್ಯವೈಖರಿ ನಾವು ಊಹಿಸಿದ್ದಕ್ಕಿಂತಲೂ ಜಾಸ್ತಿ ಇದೆ. ಯಾಕಂತೇಳಿದ್ರೆ ಇವರು ಸಣ್ಣ ಪ್ರಾಯದಲ್ಲೇ ಈ ಸಂಘಟನೆಯನ್ನು ಕಟ್ಟಿಕೊಂಡು ಕ್ರೀಡೆಗೋಸ್ಕರ ಆಗಿದ್ದರೂ ಸಹ ನಂತರ ಅವರ ಮನೋಭಾವ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅದನ್ನು ಅವರು ಮಾರ್ಪಡಿಸಿ ಇಂದು ಯಾವುದೇ ಒಂದು ಸಮಾರಂಭದ, ನಾನು ಕಣ್ಣ ಮಟ್ಟಿಗೆ ನನಗೆ ಈ ಒಂದು 62 ವರ್ಷ ಆಯಿತು, ನನ್ನ ಯಂಗಿನಲ್ಲಿ ಇವರು ಈ ಸಂಘಟನೆ ಕಟ್ಟಿ ಈ ಊರಿನ ಆಗು ಹೋಗುಗಳಲ್ಲಿ ಎಲ್ಲದನ್ನು ಪಾಲ್ಗೊಂಡು ಒಂದು ಸೈ ಎನಿಸಿದಂತಹ ಒಂದು ಸಂಘಟನೆ ಆಗಿರ್ತದೆ. ಇದು ಒಂದು ಮದುವೆ ಸಮಾರಂಭ ಆಗಿರಲಿ, ಮಸೀದಿ ಒಂದು ಕಾರ್ಯಕ್ರಮ ಆಗಿರಲಿ, ಮದ್ರಸದ ಒಂದು ಕಾರ್ಯಕ್ರಮ ಆಗಿರಲಿ, ಶಾಲೆ ಒಂದು ಕಾರ್ಯಕ್ರಮ ಆಗಿರಲಿ, ಎಲ್ಲದರಲ್ಲೂ ಇವರು ಪಾಲ್ಗೊಂಡು ಅವರ ಒಂದು ಉತ್ಸಾಹತನವನ್ನು ತೋರಿಸಿದಂತಹ ಒಂದು ಸಂಘಟನೆ. ಈಗ ತಾನೇ ನಮ್ಮ ಅಬ್ಬಾಸ್ ಹಾಜಿಯವರು ಹೇಳಿದರು, ಅವರು ಮಾಡಿದಂತಹ ಒಳ್ಳೆ ಕಾರ್ಯವನ್ನು ನಾವು ಹೊಗಳದಿದ್ದರೆ ಅವರ ಮುಂದಿನ ಒಂದು ಜೀವನಕ್ಕೊಂದು ತಟಸ್ಥವಾಗ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಕಾರ್ಯ ಅಂದರೆ ಒಂದು ಇಲ್ಲಿ ಉನ್ನತ ಒಂದು ಕಾರ್ಯಕ್ರಮ ಅಂದರೆ ಒಂದು ಜನಾಜವನ್ನು ಸಂರಕ್ಷಣೆ ಮಾಡಿ ಅದನ್ನು ಖಬರಿನ ಒಳಗೆ ಹಾಕುವಂಥ ಮಾಡುವಂಥ ಕಾರ್ಯಕ್ರಮದವರೆಗೆ ಅವರು ಕಂಪ್ಲೀಟ್ ನಮ್ಮ ಸ್ಥಳೀಯ ಮುದರಿಸರಾದ ಅವರಿಗೆ ಶೈಕ್ಷಣಿಕವಾಗಿ ವಿವರವಾಗಿ 2 ವರ್ಷದ ಕ್ಲಾಸಿನಲ್ಲಿ ಕಲಿಸಿಕೊಟ್ಟಂತಹ ಒಂದು ಪಾಲುಗಾರಿಕೆ ನಮ್ಮ ಮುದರಿಸರಿಗೂ ಸಲ್ಲುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡಿ ಈಗ ಅವರೊಂದು ವಿಷಾದನೀಯ ಒಂದು ಮಾಡಿದ್ದಾರೆ. ನಮ್ಮವನೇ ಆದ ನಮ್ಮೊಟ್ಟಿಗೆನ್ನೇ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಿದಂತಹ ಆ ವ್ಯಕ್ತಿಯನ್ನು ನಾವೇ ದಫನ ಮಾಡಬೇಕಂತ ಒಂದು ದುಃಖದ ಸಂಗತಿ ನಮಗೆ ಬಂದು ಒದಗಿದೆ ಅಂತ ಹೇಳೋದು ಒಂದು ಅವರಿಗೆ ಒಂದು ಭಾರಿ ದುಃಖದ ಒಂದು ಸಂಗತಿ. ಅದಕ್ಕಿಂತಲೂ ನಾನು ನನ್ನ ಓಟಿನ ಸಮಯದಲ್ಲಿ ಒಂದು ನೆಗಪಾಟಿಯಾಗಿ ಅಂತ ಒಂದು ಹುಡುಗನಾಗಿರ್ತಾನೆ. ನನ್ನೊಟ್ಟಿಗೆ ಎಲ್ಲ ವಿಷಯದಕ್ಕೂ ಬೆಳಿಗ್ಗೆ ಬಂದು ಹಾಗೆ ಮಾಡ್ತೇನೆ, ಹೀಗೆ ಸಾಯಂಕಾಲ ಇರೋದಿಲ್ಲದ್ರು ಮತ್ತು ಬೆಳಿಗ್ಗೆ ಬರ್ತಾನೆ. ಅಂಥ ಒಂದು ವ್ಯಕ್ತಿತ್ವವನ್ನು ಒಂದು ಚೇಷ್ಟೆಯಾಗಿ ಮಾಡುವಂಥ ಒಬ್ಬ ಹುಡುಗ. ಅವನು ನಮ್ಮನ್ನು ಅಗಲಿದ್ದಾನೆ. ಅವರಿಗೆ ಅಲ್ಲಾಹು ಮಗ್ಫಿರತಿನೊಳಗೆ ಅವನಿಗೆ ಸ್ವರ್ಗವನ್ನು ನೀಡಲಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತಾ ಇದ್ದೇನೆ. ಮತ್ತೊಂದು ಈ ವಿಷಯಕ್ಕಂದರೆ, ಈಗ ಚಟುವಟಿಕೆಯಲ್ಲಿ ಅಫೀಫಾ ಅಸೋಸಿಯೇಷನ್ ನಮ್ಮ ಈ ಪರಿಸರದ ಮಟ್ಟಿಗೆ ಅವರು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ.
ಅದರಲ್ಲಿ ಶಿರಾಜಿ ಮತ್ತು ಅವರ ಅಣ್ಣ ಮತ್ತು ಮತ್ತೊಬ್ಬ 3 ಜನರಿಗೂ ನಾನು ತುಂಬ ಜಾಗದಲ್ಲಿ ನೋಡಿದ. ಅವರಿಗೆ ಅವರ ಸೇವಾ ಮನೋಭಾವಕ್ಕಾಗಿ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ವ್ಯಕ್ತಿಗಳನ್ನು ಇಟ್ಟುಕೊಂಡು ಈ ನಡೆಸುವಂತಹ ಈ ಒಂದು ಫಿಫಾ ಫ್ರೆಂಡ್ಸ್ ಅಸೋಸಿಯೇಷನ್ ಇನ್ನು ಮುಂದಿನ ಸಹ ಈಗ 30 ವರ್ಷ ಯಂಗಲ್ಲಿದ್ದರೆ ಇನ್ನು 30 ವರ್ಷ ಅವರಿಗೆ ಒಂದು ಪ್ರಾಯದ 2ನೇ ಘಟ್ಟಕ್ಕೆ ಬರ್ತಾ ಇದ್ದಾರೆ. ಆ ಘಟ್ಟವು ಅವರನ್ನು ಒಂದು ಪರೀಕ್ಷಣಾ ರೀತಿಯಲ್ಲಿ ಮುಂದುವರಿಸಲಿ ಅಂತ ಇನ್ನು ಮುಂದೆ ಸಹ ಅವರು ಇನ್ಶಾಅಲ್ಲಾ ನಾವು ಆಯುಷು ಬಾಕಿದ್ರೆ 50ನೇ ವರ್ಷದ ಸಮಾರಂಭವನ್ನು ಸಹ ನಾವು ಕಾಣಬೇಕು ಅಂತ ಹೇಳಿ ನಾನು ಆಶಿಸ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.